ಬಾಶೆಟ್ಟಿಹಳ್ಳಿಯಲ್ಲಿ ಆಪರೇಷನ್ ಕಮಲ ಪಟ್ಟಣ ಪಂಚಾಯಿತಿ ಚುನಾವಣೆ ಎಫೆಕ್ಟ್. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರನ್ನ ಬಿಜೆಪಿಗೆ ಸೆಳೆದ ಶಾಸಕ ಧೀರಜ್ ಮುನಿರಾಜು. ಒಗ್ಗಟ್ಟಾದ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಸಿದ್ಧ. ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಮತ್ತು ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಮಂಡಳಿ ಚುನಾವಣೆಗಳಲ್ಲಿ ಶಾಸಕ ಧೀರಜ್ ಮುನಿರಾಜು ನೇತೃತ್ವದ ಬಿಜೆಪಿ ತೀವ್ರ ಹಿನ್ನಡೆ ಅನುಭವಿಸಿತ್ತು. ಅದರಲ್ಲೂ ಟಿಎಪಿಎಂಸಿಎಸ್ ಚುನಾವಣೆಯ ಸೋಲಿನ ಬಳಿಕ ಸ್ವತಃ ಶಾಸಕ ಧೀರಜ್ ಮುನಿರಾಜು ಸೋಲಿನ ಹೊಣೆ ನಾನೇ ಹೊರ್ತೀನಿ, ಇದರಿಂದ ಸಾಕಷ್ಟು ಪಾಠ ಕಲಿತಿದ್ದೀರಿ ಎಂದು ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಎಚ್ಚೆತ್ತಿರುವ ಬಿಜೆಪಿ ತಾಲೂಕಲ್ಲಿ ಆಪರೇಷನ್ ಕಮಲ ಆರಂಭ ಮಾಡಿದೆ. ತಾಲೂಕಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿರುವ ಬಾಶೆಟ್ಟಿಹಳ್ಳಿಯಲ್ಲಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಬಿಜೆಪಿ ಪ್ರಮುಖ ಸ್ಥಳೀಯ ಮುಖಂಡರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಮೂಲಕ ಚುನಾವಣೆ ಮತ್ತಷ್ಟು ರಂಗೇರಿದೆ. ತಾಲೂಕಲ್ಲಿ ಅತಿ ಹೆಚ್ಚು ಆದಾಯ ಗಳಿಸ್ತಾ ಇದ್ದ ಗ್ರಾಮ ಪಂಚಾಯಿತಿ ಬಾಶೆಟ್ಟಿಹಳ್ಳಿಯಾಗಿತ್ತು. ಕೈಗಾರಿಕಾ ಪ್ರದೇಶವಾದ ಆರಂಭವಾದ ಮೇಲೆ ಸಹಜವಾಗಿ ಜನಸಂಖ್ಯೆ ಹೆಚ್ಚಾದ ಬಳಿಕ ಸರ್ಕಾರ ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಮಾಡಿತ್ತು. ಈಗ ಬಿಜೆಪಿ ಶತಾಯಗತಾಯ ಆಡಳಿತ ಚುಕ್ಕಾಣಿ ಹಿಡಿಯೋಕೆ ಸ್ಥಳೀಯ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ವಿರೋಧ ಪಕ್ಷದ ಮುಖಂಡರುಗಳಿಗೆ ಗಾಳ ಹಾಕಿದೆ. ಬಾಶೆಟ್ಟಿಹಳ್ಳಿಯ ಪ್ರಭಾವಿ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಆಗಿದ್ದ ಚೇರ್ಮನ್ ಕೃಷ್ಣಪ್ಪ, ಉಪಾಧ್ಯಕ್ಷರಾಗಿದ್ದ ಮುನಿರಾಜು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಅಂಜನಾದ್ರಿ ಸೇರಿದಂತೆ ಅನೇಕ ಮುಖಂಡರು ಶಾಸಕ ಧೀರಜ್ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಕಾಲದಲ್ಲಿ ಬಾಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆ, ನವೋದಯ ಶಾಲೆಯ ಅಭಿವೃದ್ಧಿ, ಮೂಲಭೂತ ಸೌಕರ್ಯ ಸೇರಿದಂತೆ ವಿವಿಧ ಗುರುತರ ಅಭಿವೃದ್ಧಿಯನ್ನ ಮಾಜಿ ಶಾಸಕ ವೆಂಕಟರಮಣಯ್ಯ ಕಾಲದಲ್ಲಿ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಬಿಕೆ ರಾಜಣ್ಣ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಕೆ ನಾಗೇಶ್ ಅವರು ಶಾಸಕ ಧೀರಜ್ ಮುನಿರಾಜು ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇನ್ನು ಮಾಜಿ ಶಾಸಕ ವೆಂಕಟರಮಣಯ್ಯ ಮಾತನಾಡಿ, ತಾಲೂಕಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನೋದನ್ನ ಟಿಎಪಿಎಂಸಿಎಸ್ ಮತ್ತು ಜಿಲ್ಲಾ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ಅಧಿಕಾರ ಹಿಡಿದು ಸಾಬೀತು ಮಾಡಿದೆ ಅಂತ ಹೇಳಿದ್ರು. ಬಿಜೆಪಿ ಸೇರ್ಪಡೆಯಾದ ಜೆಡಿಎಸ್ ಮುಖಂಡ ಆನಂದ್ ಮಾತನಾಡಿ, ತಾಲೂಕು ಮಟ್ಟದ ಜೆಡಿಎಸ್ ಮುಖಂಡರ ಮೇಲೆ ನಮಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಮಗ್ರ ಅಭಿವೃದ್ಧಿಗೆ ಮತ್ತು ಇವತ್ತಿದೊಂದು ಭದ್ರ ಬುನಾದಿ ನಿಮ್ಮೆಲ್ಲರಿಗೂ ತಿಳಿಸುವಂತದ್ದು. ನಾನೊಬ್ಬ ಯುವಕ ಇದ್ದೀನಿ. ತಾವೆಲ್ಲ ನನ್ನ ಕಾರ್ಯವೈಖರಿ 2 ವರ್ಷದಲ್ಲಿ ನನ್ನ ಕೆಲಸ ನೋಡ್ತಾ ಇದ್ದೀನಿ. ಮತ್ತು ಪಟ್ಟಣ ಪಂಚಾಯತಿ ಈಗ ಬೆಳವಣಿಗೆ ನೀವು ಯಾರಾದ್ರೂ ಆಲ್ರೆಡಿ ಬೆಳೆದಿದೆ ಅಂತಂದ್ರೆ ದಯವಿಟ್ಟು ಅದನ್ನ ಮನಸ್ಸಿಂದ ತೆಗೆದಾಕ್ಬಿಡ್ರಿ. ಇನ್ನು ಮುಂದೆ ಬೆಳೆಯುವಂಥದ್ದು ನಿಜವಾದ ಬೆಳವಣಿಗೆ. ಇದುವರೆಗೂ ಆಗಿರುವಂತದ್ದು ಕೇವಲ ಅಡಿಪಾಯ ಅಷ್ಟೇ. ಈ ಅಡಿಪಾಯದ ಮೇಲೆ ನಾವು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಸಾರ್ವಜನಿಕರಿಗೆ ಯಾವ ರೀತಿ ನಾವು ಅನುಕೂಲಗಳನ್ನ ಮಾಡ್ತೀವಿ ಅನ್ನೋದು ಈ ಬಾಡಿ ಏನ್ ಬರುತ್ತೆ, ಮೊದಲನೇ ಪಟ್ಟಣ ಪಂಚಾಯತಿಯ ಬಾಡಿ. ಯಾಕಂದ್ರೆ ಮುಂಚೆ ಇದ್ದಂಥದ್ದು RDPR ಇಲಾಖೆ, ಈಗ ಬಂದಿರುವಂತದ್ದು DMA, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಮುಂಚೆ ನಿನ್ ಬೇಕು ಬೇಡ ಅಂದ್ರೂ ಒಂದು ಒಳಚರಂಡಿ ಮಾಡಕ್ಕೂ ಎಷ್ಟು ಮುಂದೆ ಇದೀರ ನೀವು. ದುಡ್ಡು ಹಾಕೊಂಡು ಬಾಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಉದಾಹರಣೆಗೆ ಬಾಶೆಟ್ಟಿಹಳ್ಳಿ ಒಂದ್ರದ್ದು ಹೇಳ್ತೀವಿ, ನೀವೇ ಸ್ವಂತವಾಗಿ ತೆರಿಗೆ ಕಲೆಕ್ಟ್ ಮಾಡಿದ್ರು ಅಥವಾ ದೇಣಿಗೆ ಕಲೆಕ್ಟ್ ಮಾಡಿದ್ರು ಅಥವಾ ನೀವೇ ಎಲ್ಲ ಹಾಕೊಂಡ್ರು, ಸ್ವಂತವಾಗಿ ಪಂಚಾಯತಿ ಇದ್ದಾಗೆ ಒಳಚರಂಡಿ ಮಾಡೋರು. ಯಾಕೆ ಅಂತ ಹೇಳ್ತೀನಿ ಈ ವಿಷಯನ ನಾನು ಹೇಳೋದು. ಇಲಾಖೆ ಇದೆ, ರೂರಲ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ ಅಂತ ಮಾತ್ರ ಇರೋದು. ಕರ್ನಾಟಕ ಅರ್ಬನ್ ಡ್ರೈನೇಜ್ ಅಂಡ್ ವಾಟರ್ ಸಪ್ಲೈ ಬೋರ್ಡ್ ಅಂತ ಅರ್ಬನ್ ಇರೋದು. ಈಗ ನಿಮ್ಗೆ ಬರುವಂತದ್ದು KUWDFC ಅಂದ್ರೆ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬರುತ್ತೆ. ರೂರಲ್ ಅಲ್ಲಿ ಇದುವರೆಗೂ ಡ್ರೈನೇಜ್